ನಾಳೆ ನನ್ನ ಭಾವಂಗೆ ನಿಹಾರಿಕೆಗೆ ಮದ್ವೆ ಅಲ್ವಾ, ಅವ್ರ ಮದ್ವೆ ನಡೆದ್ಮೇಲೆ ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಅಂದ್ರೆ ನನ್ನ ಜೊತೆ ಮದ್ವೆ ಇಷ್ಟ ಅಲ್ವಾ? ನಾಳೆ ನೋಡ್ಕೊಳ್ಳೋಣ. ನೋಡ್ಕೊಳ್ಳೋದಲ್ಲ, ಮಾಡ್ಕೊಳ್ಳೋಣ. ಅದೇ ಅಂತದ್ದೇ. ಅವನಿ, ನೀನಿರಕ್ಕ. ವಿಕಾಸ್ ಅವ್ರೆ, ನಾಳೆವರೆಗೂ ಕಾಯಿರಿ. ಇಷ್ಟು ದಿನ ಕಾದೋನು ನಾಳೆ ಒಂದಿನ ಕಾಯಲ್ವಾ? ನಾಳೆವರೆಗೂ ಕಾಯ್ತೀನಿ. ನಾಳೆ 11 ಗಂಟೆಗೆ ಅವ್ರ ಮದ್ವೆ ಮುಹೂರ್ತ. ಅದಕ್ಕೆ 11 ಗಂಟೆ 1 ನಿಮಿಷಕ್ಕೆ ನಾನು ನಮ್ಮ ಮದ್ವೆಗೆ ಮುಹೂರ್ತ ಇಡಿಸ್ತೀನಿ. ಬರ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ ನಮ್ಮನೆ ಮುಂದೆ ಕಾರಿದೆಯಲ್ಲ, ಬಂದಿರೋದು ವಿಕಾಸ ಶ್ರೀಕರ. ತಾಳಿ ಕಟ್ಟಿರೋನಲ್ಲ, ತಾಳಿ ಕಟ್ಟಬೇಕಾಗಿರೋನು. ಅಷ್ಟಕ್ಕೂ ನಿಂಗೆ ಬುದ್ಧಿ ಇದೆಯಾ? ಏನ್ ನೀನ್ ಮಾಡ್ತಿರೋ ಕೆಲ್ಸ? ಅವನ ಹತ್ರ ಯಾಕೆ ಹಾಗೆ ಹೇಳ್ದೆ? ನಾಳೆ ನೀನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ದೆ ಅಂದ್ರೆ ನಮ್ಮನೆ ಮುಂದೆ ಬಂದು ಕೂತ್ಕೊಳ್ತಾನೆ. ನಾಳೆವರೆಗೂ ಟೈಮ್ ಇದೆ ಅಲ್ವಾ, ಏನ್ ನಡೆಯುತ್ತೆ ನೋಡೋಣ. ನೀನ್ ಭಯ ಪಡ್ಬೇಡ. ಏನ್ ಹೊರಗಡೆ ಇದೆಯಾ? ನನ್ನ ವಿಷಯ ಬಿಡು, ಪರವಾಗಿಲ್ಲ. ನೀನೇನ್ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಅವನಿ ಜೊತೆ ಮದ್ವೆ ವಿಷಯ ಮಾತಾಡೋದಕ್ಕೆ ಬಂದಿದ್ದೆ. ನಾಳೆ ಅವನಿ ಜೊತೆ ನನ್ನ ಮದ್ವೆ ನಡೀತಿದೆ. ಹೌದಾ? ಯಾಕಷ್ಟು ಶಾಕ್ ಆಗ್ತಿದ್ಯಾ? ಕಳೆದ ಕೆಲವು ದಿನಗಳಿಂದ ಶಾಕ್ ಮೇಲ್ ಶಾಕು ಸಿಗ್ತಾನೆ ಇದೆ. ಶ್ರೀಕರ್ ತಾಳಿ ಕಟ್ಟಿರೋ ತರ ನನ್ನ ಹತ್ರ ಎವಿಡೆನ್ಸ್ ಇದೆ. ಈಗ ಸದ್ಯಕ್ಕೆ ಅವನಿನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತಾನು ಗೊತ್ತಾಯ್ತು. ಮತ್ತು ನಾಳೆ ನಿನ್ ಜೊತೆ ಮದುವೆ ಅಂತಿದ್ಯಾ? ತಲೆ ಕೆಟ್ಟೋಗ್ತಿದೆ ನಂಗೆ. ನಾಳೆಗ್ ನಿನಗೆಲ್ಲ ಕ್ಲಾರಿಟಿ ಸಿಗತ್ತೆ. ನನಗ್ ಬರುತ್ತೋ ನಿನಗ್ ಬರುತ್ತೋ ತಿಳ್ಕೊ. ನಾನ್ ಕ್ಲಾರಿಟಿ ಆಗೇ ಇದ್ದೀನಿ. ನೀನ್ ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಏನ್ ಮಾಡ್ಬೇಕು? ಫೋನ್ ಕೊಡು. ಯಾಕೆ? ಕೊಡು ಹೇಳ್ತೀನಿ. ತಗೋ. ಅವನಿ ಮನೇಲಿ ಏನ್ ಮಾಡ್ತಿದ್ದಾಳೆ, ಯಾವಾಗ ಹೊರಗಡೆ ಹೋಗ್ತಾಳೆ, ಯಾವಾಗ ಮತ್ತೆ ಒಳಗ್ ಬರ್ತಾಳೆ, ಹೊರಗಡೆ ಹೋಗ್ಬೇಕಾದ್ರೆ ಏನ್ ತಗೊಂಡ್ ಹೋಗ್ತಾಳೆ, ಹೊರಗಿಂದ ಬರ್ಬೇಕಾದ್ರೆ ಏನ್ ತಗೊಂಡ್ ಬರ್ತಾಳೆ ಅಂತ ಎಲ್ಲ ವಿಷಯನೂ ನನಗೆ ಹೇಳ್ತಾ ಇರ್ಬೇಕು. ಅರ್ಥ ಆಯ್ತಾ? ಇದ್ರಲ್ಲಿ ನನ್ನ ನಂಬರ್ ಸೇವ್ ಮಾಡಿದೀನಿ. ನನಗೆ ಟಚ್ಚಲ್ಲಿರು. ನಿನ್ ಕೆಲ್ಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಚೀಪ್ ಲಿಕ್ಕರ್ ಕುಡಿಬಿಡ. ಫಾರಿನ್ ಬ್ರ್ಯಾಂಡ್ ಕೊಡ್ತೀನಿ. ನೀನ್ ಹೇಳ್ದಾಗ ನಾನು ಮಾಡ್ಬೇಕು ಅಂದ್ರೆ ನನಗೆ ಮನೆ ಒಳಗೆ ಎಂಟ್ರಿ ಇರ್ಬೇಕಲ್ವಾ? ಅದೇನು? ಹೆಂಡತಿ ತಾಳಿನ ಅಡ ಇಟ್ಬಿಟ್ಟೆ ಅಂತ ನಾದ್ನಿ ನನ್ನ ಆಚೆಗೆ ಹಾಕಿದ್ದಾಳೆ. ತಾಳಿ ತರೋವರೆಗೂ ಈ ಪನಿಷ್ಮೆಂಟ್ ತಪ್ಪಿದ್ದಲ್ಲ ಅಂದಿದ್ದಾರೆ. ಅವನಿ ಬಗ್ಗೆ ಅವಾಗ ನಿನಗೆ ಫ್ರೆಶ್ ನ್ಯೂಸ್ ಕೊಡ್ತಾನೆ ಇರಬೇಕು ಅಂದ್ರೆ ನನಗೆ ಮನೆಯೊಳಗೆ ಎಂಟ್ರಿ ಬೇಕು. ಎಂಟ್ರಿ ಆಗ್ಬೇಕು ಅಂದ್ರೆ ಮತ್ತೆ ಎಷ್ಟು ಕಡೆ ಇಟ್ಟಿದ್ಯಾ? ಇಟ್ಟಿದ್ದು 10ಕ್ಕೆ ಇನ್ನೊಂದು 10 ಸೇರ್ಸಿ ಹೇಳೋಣ. ಹೇಳು. 20,000ಕ್ಕೆ. ಅಂದ್ರೆ 10,000 ಇಟ್ಟಿದ್ಯಾ ಅಂತಾಯ್ತು. ಹೇಗೆ ಕಂಡಿಡ್ದೆ? ನಿನಗಿಂತ 10 ಕ್ಲಾಸ್ ಜಾಸ್ತಿನೇ ಓದಿದ್ದೀನಿ. ಒಳಗಡೆ ನಡೆಯೋದ್ನೆಲ್ಲ ನನಗೆ ಅವಾಗವಾಗ ಇನ್ಫಾರ್ಮೇಶನ್ ಕೊಡ್ತಾನೇ ಇರಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಈ ನರಸಿಂಹನ ಹತ್ರ ಸರಸ್ವತಿ ದೇವಿ ಇಲ್ಲ ಅಂದ್ರೂ ಲಕ್ಷ್ಮೀ ದೇವಿ ಮಾತ್ರ ಅಗತ್ಯ ಬಿದ್ದಾಗೆಲ್ಲ ಬರ್ತಿರ್ತಾಳೆ. ಆಹಾ, ಮೊದಲು ಒಂದು ಕ್ವಾರ್ಟರ್ ಹಾಕ್ಕೊಂಡು ಆಮೇಲೆ ಮನೆಯೊಳಗೆ ಹೋಗೋಣ. ತುಂಬಾ ದಿನಗಳಿಂದ ನಾವು ಕಾಯ್ತಿರೋ ದಿನಗಳು ಹತ್ರ ಬಂದಿದೆ. ನಾಳೆ ಗಂಡಾಂತರ ತಪ್ತು ಅಂದ್ರೆ ನಾವು ಉಸಿರಾಡ್ದಾಗೆ. ಹೌದು ಗೌತಮಿ. ಅಕ್ಕ, ಭವ, ಏನು ಬಾಮ ಇದ? ತುಂಬಾ ಸಂತೋಷವಾಗಿದ್ಯಾ? ನಿಮ್ಮಿಬ್ರಿಗೂ ಗುಡ್ ನ್ಯೂಸ್.
ನಮಗಂತೂ ಇರಲ್ಲ, ನಿನಗೆ ಮಾತ್ರ ಇರುತ್ತೆ. ಹೌದು ಬಾವಾ. ಮೊದ್ಲು ಆ ಗುಡ್ ನ್ಯೂಸ್ ಏನು ಹೇಳೋ, ಯಾಕಂದ್ರೆ ಅವನಿ ಕತ್ತಲ್ ತಾಳಿ ನೋಡ್ದಾಗಿಂದ ನೀನೇನೋ ಕಳ್ಕೊಂಡಿರೋ ತರ ಆಗೋಗಿದ್ಯಾ. ಇವಾಗ ನೀನ್ ಇಷ್ಟು ಸಂತೋಷದಲ್ಲಿ ಕಾಣಿಸ್ತಿದ್ರೆ ಮೊದ್ಲು ನಮಗ್ ಟೆನ್ಷನ್ ಶುರುವಾಯ್ತು. ಹೇಳ್ತೀನಿ, ಮೊದಲು ಸ್ವೀಟ್ ತಿನ್ನಿ. ತಿನ್ನು ಬಾವಾ. ಇವಾಗ ಹೇಳು. ನಾಳೆ ನಾನು ಅವನಿ ಮದ್ವೆ ಮಾಡ್ಕೋತಿದೀವಿ. ಹೀಗ್ ಶಾಕ್ ಆಗ್ತೀರಾ ಅಂತ ನನಗೆ ಗೊತ್ತು. ಏಯ್, ಅವನಿ ಕತ್ತಲ್ ತಾಳಿ ಇದೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಜಗಳ ಆಗಿ ಅವನಿನ್ ಹೊರಗಡೆ ಹಾಕಿದ್ರೆ ನೀನ್ ಅವನಿ ಜೊತೆ ಮದ್ವೆ ಅಂತಿದೀಯಲ್ಲ ಏನೋ. ಈ ವಿಷಯನ ಅವನಿಂದ ನನ್ನ ಹತ್ರ ಹೇಳಿದ್ದು. ನಾಳೆ ನಿಹಾರಿಕಾ ಶ್ರೀಕರ್ ಮದ್ವೆ ಆಗಿದ ತಕ್ಷಣನೇ ಅವನಿ ವಿಕಾಸ್ ಮದ್ವೆ ನಡೆಯುತ್ತೆ ಅಷ್ಟೇ. ನಿಮ್ ಕಣ್ಣಿಗೆ ನಾನು ಏನಾದ್ರೂ ದಡ್ಡನ್ ತರ ಕಾಣಿಸ್ತಿದ್ದೀನಾ? ಅವನಿ ನನಗೆ ಸಿಗ್ಲಿಲ್ಲ ಅಂತಂದ್ರೇನೆ ನನಗ್ ತಲೆ ಕೆಟ್ಟೋಗ್ಬಿಡುತ್ತೆ. ಈ ವಿಕಾಸ್ ಮದ್ವೆ ಹುಡುಗ ಆಗೋದ, ಈ ವಿಕಾಸ್ ಮದ್ವೆ ಆಗ್ತಿದ್ದಾನೆ, ಈ ವಿಕಾಸ್ ಮದ್ವೆ ಆಗ್ತಿದ್ದಾನೆ, ನಾಳೆನೆ ನನ್ ಮದ್ವೆ, ನಾಳೆನೆ ನನ್ ಮದ್ವೆ. ನಿನ್ ತಮ್ಮನಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಹೌದು ರೀ, ಇಲ್ಲ ಅಂದ್ರೆ ಅವನಿ ಇವನನ್ ಮದ್ವೆ ಆಗೋದಕ್ಕೆ ಯಾಕೆ ಒಪ್ಕೋತಾಳೆ? ನಾಳೆ ಗೆಸ್ಟ್ ಹೌಸ್ ಅಲ್ಲಿ ನಿಹಾರಿಕಾ ಶ್ರೀಕರ್ ಮದ್ವೆ ನಡೆಯುತ್ತೆ ಅನ್ನೋ ಆನಂದಕ್ಕಿಂತ ಇವನಲ್ಲಿ ಏನ್ ಮಾಡ್ತಾನೆ ಅನ್ನೋ ಭಯನೇ ಜಾಸ್ತಿ ಆಗಿದೆ. ರೋಡಲ್ಲಿ ಸಿಕ್ಕಿ ಕಾರ್ಡ್ ಕೊಡ್ತಾ ಇರೋದಕ್ಕೆ ಏನು ಅನ್ಕೋಬೇಡಿ. ನೋಡ್ತಾನೆ ಟೈಮ್ ಹತ್ರ ಬಂದ್ಬಿಡ್ತು, ಅದಕ್ಕೆ ಆಗ್ಲಿಲ್ಲ. ನೀವೇನು ಫೀಲ್ ಮಾಡ್ಕೋಬೇಡಿ. ನೀವು ಕಾರ್ಡ್ ಕೊಡದೆ ಹೋದ್ರೂ ನನ್ನ ಮದುವೆ ಖಂಡಿತ ಬರ್ತೀನಿ. ತಪ್ಪದೇನೆ ಬಂದ್ಬಿಡಿ. ಆಯ್ತು ಶ್ರೀಕರ್ ಅವರೇ. ಬೇಗ ನಡೀರಿ, ಇನ್ನು ತುಂಬಾ ಚೆನ್ನಾಗಿ ಕೊಡ್ಬೇಕು. ಶ್ರೀಕರ್ ಅವರೇ, ಅವನಿ ಅವನಿ ಹತ್ರ ಮಾತಾಡ್ ಬರ್ತೀನಿ ಇರಿ. ಏನ್ ಮಾತಾಡ್ತೀಯಾ? ಎಷ್ಟೇ ಬೇಡ ಅನ್ಕೊಂಡ್ರು ನಿಮ್ ನಾದನಿ ಅಲ್ವಾ? ಆಗಿರ್ಬೋದು, ಆದ್ರೆ ಸುಳ್ಳು ಹೇಳೋ ಅಂತವ್ರ ಜೊತೆ ಈ ಸಮಯದಲ್ಲಿ ಮಾತಾಡೋದು ಅಗತ್ಯ ಅಂತೀಯ? ಹಾಗಂತ ಇಷ್ಟು ದಿನ ನಮ್ ಜೊತೆಗೆ ಇದ್ದಂಥವ್ರನ್ನೆಲ್ಲ ಅಷ್ಟು ಬೇಗ ಬಿಡಕ್ಕಾಗಲ್ಲ ಅಲ್ವಾ? ಎಲ್ಲರಿಗೂ ನಿನ್ನ ಹಾಗೆ ಒಳ್ಳೆ ಮನ್ಸಿರ್ಬೇಕಲ್ವಾ ನಿಹಾರಿಕಾ? ಹೋಗ್ಲಿ ಬಿಡಿ ಶ್ರೀಕರ್ ಅವ್ರೆ, ನಮ್ಮ ಒಳ್ಳೇದು ನಮ್ಮ ಹತ್ರ, ಅವಳು ಕೆಟ್ಟದ್ದು ಅವಳ ಹತ್ರ. ಈಗ್ಲೇ ಬರ್ತೀನಿ ರೀ. ಹೇಗಿದ್ಯಾ ಅವನಿ? ನೀನ್ ಚೆನ್ನಾಗಿರಲ್ಲ ಅಂತ ನನಗೆ ಗೊತ್ತು ಬಿಡು, ಏನೋ ಫಾರ್ಮಾಲಿಟಿ ಕೇಳ್ದೆ ಅಷ್ಟೇ. ನಾಳೆನೇ ಮದ್ವೆ ಅಲ್ವಾ, ಅದಕ್ಕೆ ಎಲ್ಲಾರ್ಗೂ ಲಗ್ನ ಪತ್ರಿಕೆ ಕೊಡ್ತಾ ಇದ್ದೀವಿ. ಲಗ್ನ ಪತ್ರಿಕೆನ ವಧುವರ ಆಗಿರೋ ನಾನು ಶ್ರೀಕರ್ ಅವರು ಹಂಚ್ತಿದ್ರೆ ಆ ಫೀಲೇ ಬೇರೆ ಅಪ್ಪ. ಮೊನ್ನೆ ಏನಂದೆ? ಕಾರ್ಗೆ ಸ್ಟಾರ್ಟಿಂಗ್ ಟ್ರಬಲ್ ಬಂದ ಹಾಗೆ ನನ್ನ ಮದ್ವೆಗೂ ಸ್ಟಾರ್ಟಿಂಗ್ ಟ್ರಬಲ್ ಬಂದಿದ್ಯಾ? ನನ್ನ ಕಾರು 200 ಸ್ಪೀಡಲ್ಲಿ ಹೋಗ್ತಾ ಇದೆ ಅವನಿ, ಯಾರು ತಡಿಯಕ್ಕಾಗಲ್ಲ ಅಂತ ನೀನ್ ಅನ್ಕೊಂಡ್ರೆ ಸರಿ ಹೋಗಲ್ಲ. ನಿನ್ ವೇಗನ ಆ ದೇವ್ರೇ ತಡಿತಾನೆ. ಯಾವಾಗ್ಲೂ ದೇವ್ರು ದೇವತೆ ಅಂತ ಹೇಳ್ತಾ ಇರ್ಬೇಡ. ನಿನ್ ಕೈಲಿ ಏನಾದ್ರೂ ಮಾಡಕ್ಕಾಗತ್ತಾದ್ರೆ ಮಾಡು. ನನ್ ಮದ್ವೆನ ತಡಿಯೋಕ್ಕಾಗತ್ತಾದ್ರೆ ತಡಿ. ಅವಾಗ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ, ಮೂಗನ್ನ ನೆಲಕ್ಕೆ ಟಚ್ ಮಾಡ್ತೀನಿ ಅಷ್ಟೇ ಹೊರತು ನನ್ನ ಹತ್ರ ಈ ನೀತಿ ಮಾತು, ಕೈಲಾಗ್ದಿರೋ ಮಾತು ಬೇಡ. ಅರ್ಥ ಆಯ್ತಾ? ನಂಗೆಲ್ಲ ಅರ್ಥ ಆಗ್ತಾ ಇದೆ. ನಿಂಗೆ ಅರ್ಥ ಆಗ್ಬೇಕಾಗಿರೋದು ಮುಂದೆ ಇದೆ. ನಿನ್ ಜೊತೆ ಆರ್ಗ್ಯೂ ಮಾಡೋ ಸಮಯ ನನ್ನ ಹತ್ರ ಇಲ್ಲ ಸಹೋದರಿ. ನಾವು ನಮ್ಮ ಮದ್ವೆ ಆದ್ಮೇಲೆ ಆರಾಮಾಗಿ ಮಾತಾಡ್ಕೊಳ್ಳೋಣ. ತುಂಬಾ
ಬೇಕಾದವ್ರಿಗೆ ಲಗ್ನ ಪತ್ರಿಕೆ ಕೊಟ್ಟು ಮದ್ವೆಗೆ ಬನ್ನಿ ಅಂತ ಹೇಳ್ತಾ ಇದೀವಿ. ನೀನ್ ಕೂಡ ಅದ್ರಲ್ಲಿದ್ಯಾ? ಲಗ್ನ ಪತ್ರಿಕೆ ತಗೋ. ಸೌಭಾಗ್ಯವತಿ ನಿಹಾರಿಕಾಗೂ ಮತ್ತು ಚಿರಂಜೀವಿ ಶ್ರೀಕರ್ ಅವ್ರಿಗೂ ನಡೆಯೋ ಮದ್ವೆಗೆ ತಾವು ಎಂಥ ಪರಿಸ್ಥಿತಿನಲ್ಲೂ ಬರಬಾರ್ದು ಅಂತ ವಧುವಾಗಿರೋ ನಾನು ಈ ಲಗ್ನ ಪತ್ರಿಕೆನ ಕೊಡ್ತಾ ಇದ್ದೀನಿ. ತಗೋ. ಮನೇಲಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಈ ಲಗ್ನ ಪತ್ರಿಕೆನ ಹಿಡ್ಕೊಂಡು ನಮ್ಮ ಮದ್ವೆನ ನೆನೆಸ್ಕೊಂಡು ಕೊರ್ಗಿ ಕೊರ್ಗಿ ಅಳ್ತಾ ಕೂತ್ಕೋ. ತಗೋ. ಇಷ್ಟೊತ್ತು ಡಿಸ್ಕಷನ್ ಏನು? ಎಷ್ಟೇ ಬೇಡ ಅಂದ್ರೂ ನಮ್ಮನೆ ವ್ಯಕ್ತಿನೇ ಅಲ್ವಾ ಅಂತ. ನಾನು ಲಗ್ನ ಪತ್ರಿಕೆಯನ್ನು ಕೊಡ್ತಿದ್ರೆ ಅವನಿ ಅಕ್ಕ ತಗೋತಾನೆ ಇಲ್ಲ ಶ್ರೀಕರ್ ಅವ್ರೆ. ಇಲ್ಕೊಡು. ನಿಹಾರಿಕಾ ಒಳ್ಳೆತನ ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನೀನು ಅವಳಿಗೆ ಅನ್ಯಾಯ ಮಾಡಬೇಕು ಅನ್ಕೊಂಡ್ರು ದೊಡ್ಡ ಮನ್ಸಲ್ಲಿ ನಿನ್ನ ಮದ್ವೆಗೆ ಆಹ್ವಾನ ಮಾಡ್ತಿದ್ದಾಳೆ. ಒಳ್ಳೆತನ ಯಾರ್ದು ಕೆಟ್ಟದ್ ಯಾರ್ದು ಅಂತ ಕೊನೆ ನಿಮಿಷದಲ್ಲಾದ್ರೂ ನಿನಗ್ ಗೊತ್ತಾಗತ್ತೆ ಬಾವ. ಬಾವ ಅನ್ಕೊಂಡೆ. ನೀನ್ ಮಾಡಿದಷ್ಟು ಕೆಲ್ಸನೂ ಇಷ್ಟು ದಿನ ಸಹಿಸ್ಕೊಂಡೆ. ಇನ್ಮೇಲೆ ಯಾವತ್ತೂ ಸಹಿಸ್ಕೊಳ್ಳಲ್ಲ. ನನ್ಮೇಲೆ ನಿನಗೆ ಇದಕ್ಕಿಂತ ಮುಂಚೆ ಯಾವ ರೀತಿ ಫೀಲಿಂಗ್ಸ್ ಇತ್ತೋ ನನಗೆ ಗೊತ್ತಿಲ್ಲ. ಇನ್ಮೇಲೆ ಅಪ್ಪಿ ತಪ್ಪಿ ಕೂಡ ಈ ರೀತಿ ಆಗಬಾರ್ದು. ಯಾಕೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಎಂಡೆ ಈ ಇನ್ವಿಟೇಷನ್. ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಬೇಕು ಅಂತ ನೋಡೋರು ಯಾರಾದ್ರೂ ಸರಿ ಚೆನ್ನಾಗಿರಲ್ಲ. ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸ್ತಾರೆ. ಅವನಿ ಬುದ್ಧಿವಂತೆ. ನೀವ್ ಹೇಳಿದ್ದು ಅವಳಗ್ ಸರಿಯಾಗಿ ಅರ್ಥ ಆಗಿರತ್ತೆ. ನಾವ್ ಇನ್ನೂ ಕೆಲವ್ರಿಗೆ ಕಾರ್ಡ್ಸ್ ಕೊಡ್ಬೇಕು. ನಾವ್ ಹೊರಡೋಣ ಬಾ. ಚಿಕ್ಕಮ್ಮನ ಜೀವನ ಚಿಕ್ಕಪ್ಪನ ಜೊತೆ ಸಂತೋಷವಾಗಿರುತ್ತೆ ಅಂತ ನಾವೆಷ್ಟೋ ಅಂದ್ಕೊಂಡಿದ್ವಿ. ಕೊನೆಗೆ ಈ ಥರ ಆಗೋಯ್ತಲ್ಲಮ್ಮ. ದೊಡ್ಡ ಮನೆ ಸೊಸೆ ಆಗಿದ್ದಾಳೆ ಅಂತ ಎಲ್ಲರೂ ದೃಷ್ಟಿ ಹಾಕಿದ್ರಲ್ವಾ, ಅದಕ್ಕೆ ಹಾಗಾಗೋಯ್ತು. ಇದನ್ನೆಲ್ಲ ನಾನು ತರ್ತೀನಿ ಅಂತ ಹೇಳಿದ್ನಲ್ವಾ. ಮನೇಲೇ ಕೂತ್ಕೊಂಡಿದ್ರೆ ನಾವು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದೀವೋ ಆ ವಿಷಯ ಪದೇ ಪದೇ ನೆನಪಿಗೆ ಬರ್ತಾ ಇರತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬರೋಣ ಅನ್ಕೊಂಡೆ. ಕೈಯಲ್ಲಿ ಆ ಕಾರ್ಡ್ ಏನು? ಇದ ಯಾರೋ ಗೊತ್ತಿರೋರು ಕೊಟ್ರು ಬಿಡು. ನಿನಗ್ ಗೊತ್ತಿರೋರಾ ನಮಗ್ ಗೊತ್ತಿರೋರಾ? ನಂಗೆ ಗೊತ್ತಿರೋರೆ. ಎಲ್ಲಿ? ಇಲ್ಲಿ ಕೊಡು ನೋಡ್ತೀನಿ. ನೋಡಿ ಬೇಜಾರು ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ಯಾವ ಉಪಯೋಗನೂ ಇರೋದಿಲ್ಲ. ಕೊಡು. ಅಕ್ಕ
ಯಾರು ಕೊಟ್ರು? ನಿಹಾರಿಕಾ ಬಾವ ದಾರಿಲಿ ಕಾರ್ಡ್ಸ್ ಹಂಚ್ತಾ ಕಾಣಿಸಿದ್ರು. ನಾಳೆ ನಿನ್ ಮದ್ವೆಗೆ ಬಂದು ಯಾವುದೇ ಜಗಳ ಮಾಡಬೇಡ. ಹಾಗಿದ್ರೇನೆ ಬಾ. ಅಂತ ಉದ್ದೇಶ ಇದ್ರೆ ಬರ್ಲೇಬೇಡ. ನಿಂಗೇನಾದ್ರೂ ಬುದ್ಧಿ ಇದೆಯಾ? ಏನಾಯ್ತಕ್ಕ? ತಕ್ಷಣ ಹರಿದು ಅವಳು ಮುಖಕ್ಕೆ ಬಿಸಾಕೋ ಬದಲು ಮನೆವರೆಗೂ ತಗೊಂಡ್ ಬಂದಿದ್ಯಾ? ಲಗ್ನ ಪತ್ರಿಕೆನ ಹಾಗೆ ಹರಿಯೋದಕ್ಕಾಗಲ್ವಲ್ಲ. ಇದು ಅವಳ ಲಗ್ನ ಪತ್ರಿಕೆ. ಮತ್ತೆ ನಿನಗೆ ನಿನ್ ಗಂಡನ್ ಇನ್ನೊಂದ್ ಹೆಣ್ಣು ಮದ್ವೆ ಮಾಡ್ಕೋತಿದ್ರೆ ಆ ಮದ್ವೆನ್ ಹೇಗ್ ತಡಿಬೇಕು ಅಂತ ಯೋಚನೆ ಮಾಡೋದನ್ ಬಿಟ್ಟು ಅವಳ ಲಗ್ನ ಪತ್ರಿಕೆ ಕೊಟ್ರೆ ಮನೆವರೆಗೂ ತಗೊಂಡ್ ಬರ್ತೀಯಾ? ನೋಡು, ಈ ಅಮಾಯಕತ್ವ ನೋಡೇನೆ ಅವರು ನಿನ್ ಜೊತೆ ಹೀಗಾಡ್ತಿದ್ದಾರೆ. ಮನ್ಸನ್ ಕಲ್ ಮಾಡ್ಕೊಂಡಿದ್ಯಾ? ಅಷ್ಟಕ್ಕೂ ನಿನ್ಗೆ ಏನ್ ಅನ್ಸ್ತಿಲ್ವಾ? ಯಾಕೆಷ್ಟು ನಾರ್ಮಲ್ ಆಗಿದ್ಯಾ? ಒಡ್ತಾ ಹೋಗೋದಿಕ್ಕೆ ಸಿದ್ಧ ಆಗಿರೋ ಅಗ್ನಿ ಪರ್ವತದ ಹಾಗಿದ್ದೀನಿ. ಆದ್ರೆ ಮದುವೆಗಿನ್ನೂ 24 ಗಂಟೆ ಟೈಮ್ ಇದೆ ಅಲ್ವಾ? ನನ್ನ ಮಾಂಗಲ್ಯ ನನ್ನ ಯಾವುದೋ ರೀತಿಲಿ ಕಾಪಾಡತ್ತೆ ಅನ್ನೋ ನಂಬಿಕೆನಲ್ಲಿದ್ದೀನಿ. ನಿನ್ ನಂಬಿಕೆ ನಿನ್ನ ನಡು ನೀರಲ್ಲಿ ಮುಳುಗ್ಸೋ ಹಾಗಿದೆ. ನೀನ್ ಮಾತ್ರ ಯಾವ್ದು ನಿರ್ಧಾರ ತಗೊಳ್ದೇನೆ ದಿನ ಕಳೀತಿದ್ಯಾ. ಚಿಕ್ಕಮ್ಮ, ಏನಮ್ಮ? ನಿನ್ನ ನಂಬಿಕೆ ನಿಜ ಆಗತ್ತೋ ಇಲ್ವೋ ನಾನು ಹೇಳ್ತೀನಿ. 2 ಬೆರಳಲ್ಲಿ 1 ಹಿಡ್ಕೋ. ನಿನ್ ಚಿಕ್ಕಮ್ಮ ಹೋಗಿ ಆ ಕುಟುಂಬದವ್ರ ಕಾಲ್ ಹಿಡ್ಕೊಂಡ್ರು ಕನಿಕರ ತೋರಿಸ್ತಾರೋ ಇಲ್ವೋ. ನೀನೇನೋ ಬೆರಳು ಹಿಡ್ಕೊಂತಿದ್ಯಾ. ನಿಲ್ಸು ನೀನ್ ಆಟನ. ನೀನ್ ಹಿಡ್ಕೋ ಚಿಕ್ಕಮ್ಮ. ಹೇಳಿದ್ರೆ ಅರ್ಥ ಆಗಲ್ವಾ? ಅಕ್ಕ, ಯಾಕೆ ಸುಮ್ಮನೆ ಕೋಪ ಮಾಡ್ಕೊಂತ ಇದ್ಯಾ? ನನ್ನ ಹಾಗೆ ಸೌಮ್ಯಾಗಿರ್ಬೇಕಾಗಿರೋ ನಂಬಿಕೆಗಳು ಸೌಮ್ಯಂಗಿದೆ. ಯಾರ ಅಭಿಪ್ರಾಯನೂ ನಾವು ತಪ್ಪು ಅಂತ ಹೇಳ್ಬಾರ್ದು. ಬೇಗ ಯಾವ್ದನ್ನ ಹಿಡ್ಕೋ ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕಪ್ಪ ಒಟ್ಟಿಗೆ ಇರ್ತಾರೆ. ಚಿಕ್ಕಮ್ಮ ಚಿಕ್ಕಪ್ಪ ಒಟ್ಟಿಗೆ ಇರ್ತಾರೆ. ಚಿಕ್ಕಮ್ಮ, ಇದಕ್ಕೂ ಮುಂಚೆ ಕೂಡ ಚೀಟಿ ಹಾಕ್ದಾಗ ಇದೇ ತರ ಬಂದಿತ್ತು. ಇಂಥ ಹುಚ್ಚು ನಂಬಿಕೆಗಳನ್ನ ಇಟ್ಕೊಂಡ್ರೆ ನಾಯಿ ಬಾಲ ಹಿಡ್ಕೊಂಡು ಗೋದಾವರಿಯಲ್ಲಿ ಈಜ್ದಾಗಿರತ್ತೆ. ಇಬ್ರಿಗೂ ತುಂಬಾನೇ ಸರಿ ಹೋಗುತ್ತೆ. ಮಕ್ಕಳ ಮನ್ಸಿಂದ ದೇವ್ರು ಹೇಳೋ ಮಾತುಗಳೇ ಬರತ್ತಕ್ಕ. ಅಮ್ಮ, ನಾನ್ ಹೇಳ್ದಂಗೆ ನಡೆಯುತ್ತೆ ನೋಡು. ಹಾಗೆ ನಡಿಬೇಕು ಅಂತ ನಾನು ಕೇಳ್ಕೊತಿದ್ದೀನಮ್ಮ. ನಾನು ನಿನಗೆ ತಾಳಿನೂ ಕಟ್ಟಿಲ್ಲ, ನಾವು ಮದ್ವೆನೂ ಮಾಡ್ಕೊಂಡಿಲ್ಲ. ಚಿಕ್ಕಮ್ಮ ಚಿಕ್ಕಪ್ಪ ಒಟ್ಟಿಗೆ ಇರ್ತಾರೆ. ರಾಮನ್ ಪಕ್ಕದಲ್ಲಿ ಸೀತೆನೇ ಇರಬೇಕು. ಶೂರ್ಪಣಖಿ ಇರಬಾರ್ದು. ಶೂರ್ಪಣಖಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ರಾಮ ಸೀತೆನ ಬೇರೆ ಮಾಡೋದಕ್ಕಾಗಲ್ಲ. ನಾಳೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ ಹಾಗೆ ಖಂಡಿತವಾಗ್ಲೂ ಪರಿಹಾರ ಸಿಗತ್ತೆ.